ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೇನು ಮಾಘ ಮಾಸ ಹತ್ರ ಬರ್ತಾ ಇದೆ. ಮಾಘ ಸ್ನಾನ ಎಂದ್ರೇನು, ಯಾವ್ಯಾವ ಕ್ಷೇತ್ರದಲ್ಲಿ ಮಾಡಬೇಕು ಅಂತ ನೋಡ್ತಾ ಬರೋಣ. ಮಾಘ ಸ್ನಾನದ ವೈಜ್ಞಾನಿಕ ಕಾರಣವೇನು? ಮಾಘ ಮಾಸದಲ್ಲಿ ವಿಪರೀತ ಚಳಿ ಶೀತ ವಾತಾವರಣ ಮತ್ತು ಮಂಜಿನ ಮಳೆ ಇರುತ್ತದೆ. ಈ ಕಾರಣಕ್ಕೆ ಸೂರ್ಯನ ಶಾಖವು ಇರುವುದಿಲ್ಲ. ಇದರಿಂದ ನಮ್ಮ ದೇಹ ದುರ್ಬಲಗೊಳ್ಳುತ್ತದೆ. ನದಿಗಳಲ್ಲಿ ಸ್ನಾನ ಮಾಡಿದಾಗ ಸೂರ್ಯನ ಕಿರಣಗಳು ಹೆಚ್ಚು ಶಾಖವನ್ನು ನೀಡುವುದು ಮತ್ತು ನಮ್ಮ ದೇಹದ ಚರ್ಮವನ್ನು ಶುದ್ಧೀಕರಿಸುತ್ತದೆ. ಇನ್ನು ಮುಂದಿನದು ಮಾಘ ಸ್ನಾನ ಸಂಕಲ್ಪ ಯಾವ ತರ ಮಾಡ್ಕೋಬೇಕು ಅಂತ ನೋಡ್ತಾ ಬರೋಣ. ಪುಷ್ಯ ಮಾಸದ ದಶಮಿ ಅಥವಾ ಹುಣ್ಣಿಮೆಯಂದು ಮಾಘ ಸ್ನಾನವು ಪ್ರಾರಂಭವಾಗುತ್ತದೆ. ಮಾಘ ಮಾಸದ ದಶಮಿ ಅಥವಾ ಪೂರ್ಣಿಮಾದವರೆಗೆ 1 ತಿಂಗಳ ಪರ್ಯಂತವಾಗಿ ಅರುಣೋದಯ ಕಾಲದಲ್ಲಾಗಿ ಪ್ರಾತಃ ಕಾಲದಲ್ಲಾಗಲಿ ನದ್ಯಾದಿಗಳಲ್ಲಿ ಸ್ನಾನ ಮಾಡಬೇಕು. ಸೂರ್ಯನು ಸ್ವಲ್ಪ ಉದಯಿಸಿದಾಗ ಸ್ನಾನ ಮಾಡುವ ಯಾವ ಬ್ರಹ್ಮಗ್ನವನ್ನು ಸುರಾಪಾನಿಯನ್ನು ಪವಿತ್ರ ಮಾಡೋಣವೆಂದು ಜಲಾಭಿಮಾನಿ ದೇವತೆಗಳು ಕೂಗುತ್ತಿರುತ್ತಾರೆ. ಸ್ನಾನದ ಕಾಲ ಯಾವ ತರ ಇರಬೇಕು ನೋಡೋಣ. ನಕ್ಷತ್ರ ಇರುವಾಗಲೇ ಮಾಡುವ ಸ್ನಾನ ಉತ್ತಮ. ನಕ್ಷತ್ರ ಕಾಣದಿರುವಾಗ ಮಾಡುವ ಸ್ನಾನ ಮಧ್ಯಮ. ಸೂರ್ಯೋದಯದ ನಂತರ ಮಾಡುವ ಸ್ನಾನ ಕನಿಷ್ಠವಾದದು. ಸ್ನಾನಾಧಿಕಾರಿಗಳು ಬ್ರಹ್ಮಚಾರಿಗಳು, ಗೃಹಸ್ಥರು, ವಾನಪ್ರಸ್ಥರು, ಭಿಕ್ಷುಕರು, ಬಾಲ, ವೃದ್ಧ, ಯುವಕರು, ನಾರಿ, ನಪುಂಸಕರು ಮಾಘ ಸ್ನಾನವನ್ನು ಮಾಡಬೇಕು. ಇದರ ಫಲ ನೋಡೋಣ. ಮಾಘ ಮಾಸದಲ್ಲಿ ಮನೆಯ ಹೊರಗೆ ಎಲ್ಲಿ ನೀರಿದೆಯೋ ಅದೆಲ್ಲವೂ ಗಂಗಾಜಲಕ್ಕೆ ಸಮಾನವಾಗಿರುತ್ತದೆ. ಪ್ರಯಾಗ, ನೈಮಿಷಾರಣ್ಯ ಮುಂತಾದ ಕ್ಷೇತ್ರಗಳಲ್ಲಿ ಮಾಡಿದ ಸ್ನಾನ ಹೆಚ್ಚಿನ ವಿಶೇಷ ಫಲವನ್ನು ಕೊಡುತ್ತದೆ. ಮಾಘ ಸ್ನಾನವೇ ಅತ್ಯಂತ ಪುಣ್ಯ ಸಂಪಾದಕವಾಗಿದೆ. ಅದರಲ್ಲೂ ಮಕರದಲ್ಲಿ ರವಿಯು ಪ್ರವೇಶ ಮಾಡಿದ್ದರೆ 1000 ಪಟ್ಟು ಫಲವು ಗಂಗಾ ಸ್ನಾನ ಮಾತ್ರದಿಂದ ಪ್ರಾಪ್ತವಾಗುವುದು. ಈ ರೀತಿಯಾಗಿ ಆರಂಭದಲ್ಲಿ ದಶಮಿ ದಿನದಂದು ವಿಧಿಪೂರ್ವಕವಾಗಿ ಮಾನಸಿಕವಾಗಿ ಮಾಧವನೇ ಮಾಘ ಸ್ನಾನ ಪೂರ್ತಿ ಈ ತೀರ್ಥಜಲದಲ್ಲಿ ಸ್ನಾನ ಮಾಡುವೆನು ಎಂದು ಸಂಕಲ್ಪಿಸಬೇಕು. ಮಾಘ ಸ್ನಾನದ ವಿಶೇಷತೆ ಎಲ್ಲೆಲ್ಲಿ ಇರುತ್ತದೆ ಅಂತ ನೋಡೋಣ. 3 ನದಿಗಳು ಸೇರುವ ಸಂಗಮ ಸ್ಥಾನದಲ್ಲಿ ಸಾಕ್ಷಾತ್ ತ್ರಿಮೂರ್ತಿಗಳೇ ನೆಲೆಸಿರುತ್ತಾರೆ ಎಂದು ಹೇಳಲಾಗಿದೆ. ಆ ಕಾರಣದಿಂದ ನದಿಗಳ ಸಂಗಮ ಸ್ಥಳದಲ್ಲಿ ಸ್ನಾನ ಮಾಡುವುದಕ್ಕೆ ವಿಶೇಷ ಮಹತ್ವವಿದೆ. ಇಲ್ಲಿ ಸ್ನಾನ ಮಾಡಿದರೆ 10,000 ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯ ಬರುತ್ತದೆ ಎಂದು ಉಲ್ಲೇಖನವನ್ನು ಶಾಸ್ತ್ರದಲ್ಲಿ ನೋಡಬಹುದು. ಕಲ್ಪವಾಸ ಅಂದ್ರೇನು? ಮಾಘ ಮಾಸದ ಸಂದರ್ಭದಲ್ಲಿ ಸಂಗಮ ಸ್ನಾನದ ಬದಿಯಲ್ಲಿ ವಾಸ ಮಾಡುವುದಕ್ಕೆ ಕಲ್ಪವಾಸ ಎಂದು ಹೆಸರು. ಈ ಕಲ್ಪವಾಸವು ಪುಷ್ಯ ಶುಕ್ಲ ಏಕಾದಶಿ ಎಂದು ಪ್ರಾರಂಭವಾಗಿ ಮಾಘ ಶುಕ್ಲ ದ್ವಾದಶಿ ಎಂದು ಪೂರ್ಣಗೊಳ್ಳುತ್ತದೆ. ಈ ಕಲ್ಪವಾಸದ ಅವಧಿಯಲ್ಲಿ ಸಹನೆ, ಶಾಂತಿ ಮತ್ತು ಭಕ್ತಿಯನ್ನು ಕಾಪಾಡಿಕೊಳ್ಳಬೇಕು. ವಿಶೇಷ ಕ್ಷೇತ್ರಗಳು ಮಾಘ ಸ್ನಾನ ಮಾಡೋದಕ್ಕೆ ಎಲ್ಲೆಲ್ಲಿದೆ ಅಂತ ನೋಡ್ತಾ ಬರೋಣ. ಕಾವೇರಿ, ಕಬಿನಿ ಮತ್ತು ಸ್ಫಟಿಕ ಸರೋವರ ಸಂಗಮ ಟಿ ನರಸೀಪುರ ಕ್ಷೇತ್ರದಲ್ಲಿದೆ. ಇನ್ನ ಮದ್ದೂರಿನ ಶಿಂಷಾ ನದಿ ದಂಡೆಗೆ ಮಾಘ ಸ್ನಾನಕ್ಕೆ ಪ್ರತಿ ವರ್ಷ 1000 ಭಕ್ತರು ಬರುತ್ತಾರೆ. ನಂಜನಗೂಡಿನಲ್ಲಿ ಪ್ರಸಿದ್ಧ ಶ್ರೀಕಂಠೇಶ್ವರ ದೇವಾಲಯವಿದೆ. ಇಲ್ಲಿ ಕಪಿಲ ಮತ್ತು ಕಾಂಟಿನ್ಯ ನದಿ ಸಂಗಮವಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣಕ್ಕೆ ಮಾಘ ಸ್ನಾನಕ್ಕೆ ಬರುವವರು ಯಾತ್ರಿಕರು ಹೆಚ್ಚಿನಿಂದ ಕೂಡಿರುತ್ತಾರೆ. ಇದರಂತೆ ತಲಕಾವೇರಿಗೆ 2 ಉಪನದಿಗಳು ಸೇರುವ ಭಾಗಮಂಡಲ ಸಂಗಮವಾಗುತ್ತದೆ. ಮಾಘ ಸ್ನಾನದಲ್ಲಿ ಇಲ್ಲಿ ವಿಶೇಷ. ಶ್ರೀ ಸಂಗಮದಲ್ಲಿ ಕೃಷ್ಣ ಮತ್ತು ಭೀಮಾ ನದಿ ಸಂಗಮ, ತುಂಗಾ ಮತ್ತು ಭದ್ರಾ ನದಿಗಳ ಸಂಗಮವಾದ ಕೂಡಲಿ, ಗಾಣ್ಗಾಪುರ, ಭೀಮಾ, ಅಮರಾಜ ನದಿಯ ಸಂಗಮವಿದೆ. ಪ್ರಯಾಗ್ರಾಜ್ನಲ್ಲಿ ವರ್ಷ ಮಿನಿ ಕುಂಭಮೇಳ ಮಾಘ ಮಾಸದಲ್ಲಿ ನಡೆಯುವುದು. ನೋಡುದ್ರಲ್ಲ, ಈ ವಿಡಿಯೋದಲ್ಲಿ ಮಾಘ ಮಾಸದ ಸ್ನಾನಗಳು, ಅದರ ವಿಶೇಷತೆಗಳು, ಯಾವ ಯಾವ ಕ್ಷೇತ್ರದಲ್ಲಿ ನಾವು ಮಾಘ ಸ್ನಾನವನ್ನು ಮಾಡಬಹುದು ಎಂದು
ನೋಡ್ತೀವಿ ಅಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಬರಿದಲ್ಲೇ ಬೆಲ್ ಬಟನ್ ಕ್ಲಿಕ್ ಮಾಡಿ.